ಬೋರ್ಡ್ ಹಾಕ್ಬಿಟ್ಟು ಸಾಯಂಕಾಲ ಮುತ್ತೈದೆ ಕರೆದ್ಬಿಟ್ಟು ಪೂಜೆ ಮಾಡಿದೆ. 150 ರೂಪಾಯಿ ಬಂಡವಾಳ. ಇವತ್ತು ಸಿಕ್ಕಾಪಟ್ಟೆ ಕೊಟ್ಟಿದ್ವಿ, ಸಿಕ್ಕಾಪಟ್ಟೆ ಬೆಳ ಕಟ್ಟಿದ್ದಾರೆ ರಾಯರ್. ಅವ್ರು ನಮ್ರ ಕೈ ಬಿಡಲ್ಲ. ಹೀಗೆ ಮಾಡ್ತಾ ಮಾಡ್ತಾ ಪ್ರತಿ ವರ್ಷ ಆರಾಧನೆಗೆ ಹೋಗ್ತಾ ಇದ್ದೆ. 5 ಬೋರ್ಡ್ ಕೊಟ್ಕೊಂಡು ಒಂದೊಂದು ಬೋರ್ಡ್ ಮಾಡಿದೆ. ಜೀವನ ಸಂಕ್ಷಿಪ್ತ 5 ಬೋರ್ಡ್ ಮಾಡಿದೆ. ಬೋರ್ಡ್ ಮೇಲೆ ಅದೇ ತರ ಒಂದು 5 ಬೋರ್ಡ್ ಕೊಡ್ಕೊಂಡ್ಬಂದೆ. 20 ಸಾವಿರ ಕೊಡ್ಕೊಂಡ್ಬಂದೆ. ಆಮೇಲೆ ಮಂತ್ರಾಲಯದಿಂದ ಹರಿ ಅಂತ ಒಬ್ಬರು ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜರ್ ಅವ್ರಂದ್ರು ನಮ್ಗೆಲ್ಲ ಮಂತ್ರಾಲಯಕ್ಕೆ ಮಠಗಳು ಕೊಡ್ಬೇಕು, 105 ಬೋರ್ಡ್ ಬೇಕು ನಮಗೆ, ಭವ್ಯ ಬೃಂದ ರಾಘವೇಂದ್ರ ಸ್ವಾಮಿ ಜೀವನ ಸಂಖ್ಯೆ ಮತ್ತೆ ನಾವೇ ಮಠಕ್ಕೆಲ್ಲ ಕೊಡ್ತೀವಿ ಕೊಡಿ ಅಂತಂದ್ರೆ ನಾನು ರಾಯ ನನಗೆ ಅಷ್ಟು ಅನುಗ್ರಹ ಮಾಡಿಲ್ಲ. ಪ್ರತಿ ವರ್ಷ 5 ಬೋರ್ಡ್ ಕೊಡೋಕೆ ಅಷ್ಟು ಅವ್ರು ಹೇಳಂದ್ರೆ 5 ದಿವಸಕ್ಕೆ ಸುಬ್ಜಂತಿ ಸ್ವಾಮಿ ಸಪ್ಲೈ ಬಂದ್ಬಿಟ್ಟು ಅಣ್ಣರ ಬೋರ್ಡ್ ಮಾಡಿ ರಾಯರ ಅನುಗ್ರಹ ಅದು ಮಾಡಿದ್ಮೇಲೆ 105 ಬೋರ್ಡ್ ಮಾಡೋದು. ಎಲ್ಲ ಕಡೆ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತಾ ಆಮೇಲೆ ಇನ್ನು ಪೂಜ್ಯಾಯ ರಾಘವೇಂದ್ರ ಸತ್ಯಂತ ಭಜನಾ ಕೃಪಾ ಇಷ್ಟೇ ಹೇಳ್ತಾರೆ, ಬೇರೆ ಯಾರು ಹೇಳಲ್ಲ. ಅಪದ ಮೂಲೆ ಪರ್ಯಂತ ಗುರು ನಮ್ಮ ದುರ್ವಾದ ಅದೆಲ್ಲ ಹೇಳ್ಬೇಕಂತ ಅಪ್ಪಣ್ಣ ಹಚ್ಚರ್ ಬರೀದತ್ತು. ಅದನ್ನ ಮಾಡಬೇಕು ಅಂತ ಬಿಟ್ಟು ಅದನ್ನ ಮಾಡ್ಬಿಟ್ಟು ಸುಬ್ಜಂತಿ ಸ್ವಾಮಿ ಹೋಗಿ ತೋರಿಸ್ಕೊಂಡು ಆಚೆ. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.